ಅಮ್ಮ ನನಗೆ ಒಂದು ಟೆನ್ಷನ್ ಇತ್ತು. ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳಕ್ಕೆ ಹೋಗ್ತೀನಿ, ಅದು ಹೆಂಗಾಗತ್ತೆ ಅನ್ನೋದು. ಅದು ತುಂಬ ಚೆನ್ನಾಗಾಗಿದೆ. ಆ ಖುಷಿ ನಿಂತಿದೆ. ನೀವು ಕೇಳಬೇಕು, ನಿಮ್ಗೇನು ಅನ್ನಿಸ್ತು ನೀವು ಹೇಳಬೇಕು. ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ? ನನಗೆ ಕಡೆಯಿಂದ ನಿಮಗೆಲ್ಲ ಒಂದೇ ರಿಕ್ವೆಸ್ಟು, ಈ ಮಕ್ಕಳಿಗೆ ಇಂಟ್ರಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ಡ್ ಟೈಡಲ್, ಅದರ ಡಾಕ್ಯುಮೆಂಟ್ಸ್ ನಾನು ತೋರಿಸ್ತೀನಿ. ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ. ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗಾಗತ್ತೆ. ನೀವುಗಳು ಕೊಡೋವಂಥ ಒಂದಲ್ಲ. ಇವತ್ತೆಲ್ಲ ಹುಷಾರಾಗ್ಬಿಟ್ರು ಬಿಡಿ, ಇವತ್ತು ಯಾರೂ ಮಾರಲ್ಲ, ಇನ್ನೊಂದು ತಿಂಗಳು ಮಾರಲ್ಲ. ಇವತ್ತು ಅದಕ್ಕೆ ಬರೀ 20 ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ 6,000 8,000 ಮಾಡ್ತಾರೆ, ಕದ್ದು ಮಾಡ್ತಾರೆ. ಅದೊಂದು ಮಾಫಿಯಾ ಇದೆ. ಯಾರೋ ಕೇಳಿದ್ರು, ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ನಾನೇನು ಇರೋದು ಸತ್ಯ ಹೇಳಿದ್ದೀನಿ. ಸೊ ಹಂಗಾಗಿ ನಮ್ಗೆ ಏನೋ ಬಂದರೆ ಕಾನೂನಿದೆ, ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ. ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು, ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು, ಯಾರು ಬೇಕಾದ್ರೆ ಅಂಟ್ಕೊಬಂದು ಕಾಯಿಲೆ. ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು, ಈಗ ರೋಡು ಕಾಣಿಸ್ತಾವ್ರೆ. ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನೇ ಹೇಳ್ತೀನಿ, ಪೇಯ್ನ್ ಕಿಲ್ಲರ್ಸ್ ಹಾಕೋದು, ರ್ಯಾಟ್ ಪಾಯ್ಸನ್ ಹಾಕೋದು, ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು, ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಆಯಿತು, ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ 2,000 ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದ್ಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗ್ಬಿಡ್ಬೋದು. ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ, ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ, ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ. ಬಟ್ ಇವತ್ತು ಹುಷಾರಾಗ್ಬಿಟ್ರು, ಇವತ್ತೆಲ್ಲ ಹುಷಾರಾಗ್ಬಿಟ್ರು. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ. ನನಗೇನು ಅಂದರೆ, ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತೇವೆ. ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ, ಅವರು ನರಳೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂದು 25-30 ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಹಾಯ ಮಾಡ್ತಾ ಇದ್ದಾರೆ. ಇದು ಇವತ್ತು ನೋಡ್ತಾ ಇರೋ ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದೆ. ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ. ಅದಕ್ಕೆ ನೀವೆಲ್ಲ ಒಂದು ಕೂಗಿದ್ರೆ ನಾವೆಲ್ಲ ನಿಲ್ಬೋದು, ಅದ್ರ ವಿರುದ್ಧವಾಗಿ ನಿಲ್ಬೋದು. ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು. ಅದು ಯಾರಿಗೆ? ಕ್ಯಾನ್ಸರ್ ಪೇಷಂಟ್ಗೆ ಕೊಡುವಂಥ ಮಾತ್ರೆ ಅದು. ಆ ಮಾತ್ರೆ ಯಾರು ಕೊಡ್ಬೇಕು? ನೀವು ಪೇಷಂಟ್ಸ್ ಕೊಡಿ. ಎಲ್ಲಿ ಕೊಡ್ಬೇಕು? ನೀವು ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ. ಅವ್ರ ಪೇಷಂಟು ಅಂತ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಕೊಡಿಸಿ. ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷಂಟು, ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ, ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು? ಆಯ್ತಾ? ನಿಮಗೆ ಗೊತ್ತು ಇದರಿಂದ, ಯಾಕೆಂದರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರೆ 10,000 ರೂಪಾಯಿಗೆ ಮಾಡ್ತಾಯಿದ್ರೆ, ನೀವು 10,000 ರೂಪಾಯಿಗೆ ನೀವು ಮಾರಿದ್ರೂ ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರೋಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗುರ ಕಿತ್ಕೋತಾನೆ, ಯಾಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿನೂ ಹಾಳು ಮಾಡ್ತಾನೆ, ಅದನ್ನು ಹೊಡೆದು ಸಾಯಿಸ್ತಾನೆ, ಇವನು ಸಾಯ್ತಾವನು. ಇದು ಬೇಕಾ ನಮಗೆ? ನನ್ನ ಇಷ್ಟು ದಿವಸದ ಹೋರಾಟ ನಾನು ಯಾಕೆ ಗುಟ್ಟು ಬಿಚ್ಚಿಡ್ಲಿಲ್ಲ ಇದೊಂದೇ ಕಾರಣಕ್ಕೆ. ಅದರಲ್ಲಿ ಒಂದಷ್ಟು ವಿಷಯ ಓಪನ್ ಮಾಡ್ತೀವಿ. ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ, ಅದೆಲ್ಲೆಲ್ಲಿಂದ ಬರ್ತಾ ಇದೆ, ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ. ತಾವು ಕೇಳಿ ಏನೋ ಇದು. ಹೌದು, ಹಾಂ, ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಎಲ್ಲಿಂದ ಓಡಾಡ್ತಾ ಇದೆ? ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋದೇ HIV ಆಗ್ತಾಯಿದೆ. ಇದು HIV ಏನೋ ಸತ್ತೋಗ್ಬಿಡ್ತಾವ, ಅದು ಓಕೆ. ಮಕ್ಕಳಿಗೆಲ್ಲ HIV ಬಂದ್ಬಿಟ್ರೆ ಏನು ಮಾಡೋಣ ನಾವು? ನೀವೇ ಒಂದ್ಸರಿ ಯೋಚನೆ ಮಾಡಿ. ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು ವಿಧಾಯ 100% ಆಡ್ಬೋದು. ಅವತ್ತು ಹಿಂಗೆ ಒಂದು 20-30 ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಿತ್ತು. ಈಗ ಅದು ಬೆಳೆದು ಗಿಡ ಆಗಿ ಮರ ಆಗಿಬಿಟ್ಟಿದೆ, ಹೆಮ್ಮರ ಆಗಿಬಿಟ್ಟಿದೆ. ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ, ಅಲ್ಲಲ್ಲಿ ಹಿಡಿದು ಕೊಡ್ತಾವ್ರೆ. ಆದರೆ ಈಗ ಚಿಕ್ಕದಾಗಿ ಟೈಡಲ್ ಶುರುವಾಗಿದೆ, ಕಾಲೇಜ್ ಒಳಗಡೆ ನುಗ್ಗಿದೆ. ಕಾಲೇಜ್ ಮಕ್ಕಳಿಗೂ ಆಗುವಂತೆ ಏನು ಮಾಡೋಣ ನಾವು? ನೀವೆಲ್ಲ
ಕಷ್ಟಪಡ್ತೀರಾ, ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದ್ರು ಸಾಕ್ತೀರಾ, ನಾನು ಕಷ್ಟಪಡ್ತೀನಿ, ನಾನು ನನ್ನ ಮಕ್ಕಳು ಸಾಕ್ತೀನಿ. ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ತೊಗೊಂಡ್ಬಿಟ್ರೆ ಏನು ಮಾಡೋಣಪ್ಪ, ಅದು ಗೊತ್ತೇ ಆಗಲ್ಲ, ಒಂದು ಸ್ಮೆಲ್ ಬರೋಲ್ಲ, ಏನಿಲ್ಲ. ಮಕ್ಕಳು ಇದ್ದಕ್ಕಿದ್ದಂಗೆ ವೀಕಾಗಿ 30 ವರ್ಷದ ಮೇಲೆ ಬದುಕೋದೇ ಇಲ್ಲ. 30 ವರ್ಷದ ಮೇಲೆ ಬದುಕಲ್ಲ ನೀವು. ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ. ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು, ಅವ್ರ ಹತ್ರ ಮಾತಾಡಿದ್ದೆ. ಅವರೆಲ್ಲ ಹೇಳೋರು, ಸರ್ ಇದು ಹಿಂಗೆ ಹಬ್ಬದು ಅಂತ ಗೊತ್ತಿಲ್ಲ ಸರ್, ಸತ್ತೋಗ್ತಾರೆ ಸರ್ ಮಕ್ಕಳು, ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ. ಇಷ್ಟು ಡೇಂಜರಸ್ ಡ್ರಗ್ ಅದು. ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ. ತಾವೇನ ಕೆಳಗಿದ್ರೆ ಕೇಳಪ್ಪ ಸರ್. ಈ ಕತೆ ಹುಟ್ಟೋದಕ್ಕೆ ನಿಮಗೆ ಪ್ರೇರಣೆ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ, ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಅಂದರೆ ಇವಾಗ ನಾವೆಲ್ಲ ಕಪ್ಪುಗಿದ್ದೀವಿ ಅಂದ ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು. ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟ್ರಾದರೂ ಕೂಡ ಹೆಂಗೆ ಅವ್ನು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರ್ತಿದ್ದೆ. ಇವಾಗಲೂ ಅಷ್ಟೇ, ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾರ್ತಾರವ್ರು ಯಾರು, ಕೊಡೋರು ಯಾರು, ಯಾಕೆ ಕೊಡ್ತೀರಾ ಅದನ್ನು? ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ. ಆ ಲೈವ್ ಲಿಂಕ್ ಹತ್ರ ಇದ್ರೆ ಕೊಡ್ತೀನಿ ನಿಮಗೆ. ಪಾಪ ಅವ್ರಿಗೆ ಆ ಮನುಷ್ಯ ಇಟ್ಕೊಂಡು ಇದು ಟೈಟಲ್ ತೊಗೊತಾವ್ರೆ ಅಂತ ಕಿರ್ಚ್ತಾರೆ ಪಾಪ ಅವರು. ಅಷ್ಟೇ ನಿಂತೋಯ್ತದು, ಅದ್ರ ಮೇಲೆ ಯಾರೂ ಗಮನ ಹರಿಸಿಲ್ಲ. ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ. ಇದನ್ನು ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು, ಅವ್ನ ಇದ್ರೆ ಕಳಿಸ್ಕೊಡ್ತೀನಿ ನಿಮಗೆ. ಪಾಪ ಇದೊಂದು ಮಾಫಿಯಾ. ಡ್ರಗ್ ಇಸ್ ಎ ಮಾಫಿಯಾ ಯಾವಾಗಲೂ. ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ, ಈಗ ಬರಲಿ ಬಿಡಿ, ಕಾನೂನಿದೆ. ಕಾನೂನಿಗಿನ್ನ ಥ್ರೆಟ್ ದೊಡ್ಡದ? ಇದಕ್ಕೆ ಇಲ್ಲಿವರೆಗೂ ಬಂದಿಲ್ಲ, ಬಂದರೂ ಕೂಡ ಕಾನೂನು ಇದೆಯಲ್ಲಪ್ಪ, ಅಲ್ವಾ? ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ. ಅಪ್ಪ ಇಲ್ಲ, ಈಗ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತೊಗೋಬೇಕಾಗತ್ತೆ. ಈಗ ಎಲ್ಲನೂ ನೀವು ನೋಡಿ, ಬರೀ ಕಥೆನ 18 ವರ್ಷದಿಂದ 25 ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಅಂತ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ, ನಿಮ್ಮಂಥ ಅಣ್ಣದಿರು ನೋಡಿ, ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ನೀವು ಹೇಳಿ ಅನ್ನೋ ಆಸೆ ನನಗೆ. ಸಿನಿಮಾದಲ್ಲಿ ಪಾತ್ರ ಮಾಡಿರೋರೆ ನಾವು ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ವಿ ಅಂತ ಹೇಳ್ತಾರೆ. ಯಾರು ಯಾರು ಹೇಳಿದ್ದೆ? ಇಲ್ವಲ್ಲ, ಇವಾಗ ಬದಲಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ನನಗೆ ಅದು ಗೊತ್ತಿಲ್ಲ, ನನಗೆ ಅದು ಮಾಹಿತಿ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೆ, ಎಷ್ಟು ಖುಷಿ ಆಗ್ತಿದೆ. ಖುಷಿ ನಿಮ್ಮೆಲ್ಲರ ಸಾಥ್, ನೀವು ನನಗೆ ಕೊಟ್ಟಂಥ ಸಾಥು, ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು, ಮತ್ತು ನನ್ನ ಜೊತೆ ನಿಂತಂಥ ಎಲ್ಲ ನನ್ನ ತಂಡ ಮತ್ತು ಎಲ್ಲ ಅಭಿಮಾನಿಗಳು, ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು, ಶಿವಣ್ಣ ಅವ್ರ ಅಭಿಮಾನಿ ಆಗ್ಬೋದು, ಅದನ್ನು ಹೊರತುಪಡಿಸಿ ಬೇರೆ ಅಭಿಮಾನಿಗಳು, ಹೀರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು, ಅವರೆಲ್ಲ ಕೊಟ್ಟಂಥ ಸಾಥ್ ಇವತ್ತು ನನಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು. ಅಮ್ಮ ನಿಮ್ಮನ್ನೆಲ್ಲ ನೋಡಿ ನಾನು ಪ್ರಮೋಷನ್ ಕಲಿತೆ. ನೀವು ಒಂದೊಂದು ಕಂಟೆಂಟ್ ಬಿಡ್ತಾರೆ, ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ, ಮಾಧ್ಯಮದವ್ರು ಅಲ್ಲಿ ಫೈಟ್ ಕೊಡ್ತಾ ಇರ್ತಾರೆ, ಅವರೆಲ್ಲೋ ಹುಡುಕ್ತಾ ಇರ್ತಾರೆ. ಸರಿ ತಾಳು, ಕರೆಕ್ಟ್ ಅಲ್ವಾ? ಇವ್ರು ಸಕ್ಕತ್ತಾಗಿ ಮಾಡ್ತಾರೆ, ನಾನು ಯಾಕೆ ನಿಮ್ಮಂಗೆ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ. ಸರ್ ಈ ಸಿನಿಮಾದಿಂದ ಸರ್ ಸಿಂಗಲ್ ಥಿಯೇಟರ್ಗೆ ಸರ್ ಎಷ್ಟು ಥಿಯೇಟರ್ಗಳಿಗೆ ಸರ್ ಜೀವ ತುಂಬಿದ್ದೀರಾ ಸರ್? ನನಗೆ ಗೊತ್ತಿಲ್ಲಪ್ಪ, ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು. 18 ಥಿಯೇಟರ್ಗಳು ಹೊಸದಾಗಿ ಓಪನ್ ಆಗಿರೋದು. ನೀವು ನೋಡಿಲ್ವಾ ಅದನ್ನು? ಪಾರ್ಟ್ ಬಗ್ಗೆ ನೀವು ನೋಡಿಲ್ವಾ? ಆಯಿತು, ಎಲ್ಲರೂ ಸಾಥ್ ಕೊಡಿ, ಪಾರ್ಟ್ 2 ಮಾಡೋಣ. ಇನ್ನೊಂದಷ್ಟು ಬೇರೆ ಸತ್ಯಗಳನ್ನ ಬಿಚ್ಚಿಡೋಣ. ನನಗೆ ಗೊತ್ತಿಲ್ಲಮ್ಮ, ನಾನು ಇಲ್ಲೇ ಇದ್ದೀನಿ, ಇಲ್ಲಿಂದ ಅಲ್ಲಿ ಇದಕ್ಕೂ ಹೋಗಲಿಲ್ಲ, ನಾನು ಹಿಂಗೆ ಓಡ್ ಬರ್ತಾ ಇದ್ದೀನಿ. ಹೌದು, ನನಗೆ ಹೊಸ ಮಕ್ಕಳು ಬೆಳಿಬೇಕು, ನಾನು ಅಂದ್ಕೊಂಡಿರೋ ಕ್ಯಾರೆಕ್ಟರ್ ಥರ ಕಾಣಬೇಕು ಅನ್ನೋ ಆಸೆಗೆ ಅವ್ರನ್ನೆಲ್ಲ ಕರ್ಕೊಂಬಂದು ಡಿಸೈನ್ ಮಾಡ್ತೀನಿ. ಸರ್ ಇನ್ನೊಂದು ವಿಚಾರ, ದೃಷ್ಟಿ ಆಗಿದೆ ಅಂತ ದೃಷ್ಟಿ ಹೋಗಿದೆ ಸರ್ ಇವತ್ತು? ನಿಮ್ಗೆ ಅನಿಸಿದ್ರೆ ಹೋಗಿದೆ. ಹಾಂ, ಯಾವುದಪ್ಪ ಸೈಲೆನ್ಸ್ ಪ್ಲೀಸ್. ಹಲೋ, ಯಾವುದಮ್ಮ? ಹೌದು,
ನಾನು ಇಡೀ ಸಿನಿಮಾಲಿ ಎಲ್ಲ ಇಂಟರ್ವ್ಯೂ ಹೇಳ್ತಾ ಇದ್ದೀನಿ, ನನಗೆ ಆ ಇಬ್ಬರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ನನಗೆ ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಅದು ಎಲ್ಲಿಂದ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲ, ನೀವೇನು ಬಿಡಲ್ವಲ್ಲ, ಸೀನ್ ಟು ಸೀನ್ ಕೇಳ್ಬಿಡ್ತಾರೆ ಇಂಟರ್ವ್ಯೂಗಳಲ್ಲಿ ಅಂತ. ಅದೇ ಮಕ್ಕಳ ಕಥೆನೇ ನಾನು ಇವತ್ತು ಹೇಳಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಮಕ್ಕಳು ಅಂದಾಗ 6 ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ. ಒಪ್ಕೋತಿರೋ ಇದಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರು ಡೈರೆಕ್ಟಾಗಿ 6 ವರ್ಷದ ಪುಟ್ಟು ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ 2 ದಿವಸ ಆಯಿತು ನಾನು ಡಿಸ್ಟರ್ಬ್ ಆಗಿ ಸರಿ ಹೋಗೋದು. ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗಲ್ಲಿ, ನೀವು ಮಾಡ್ಬಿಡಪ್ಪ ಆಮೇಲೆ ಕರೀರಿ ಅಂತ ಇತ್ತು. ಇದು ನನ್ನ ಆಸೆ ಇತ್ತು. ಎಸ್, ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ. ಸರ್ ಪೊಲೀಸ್ ಕ್ಯಾರೆಕ್ಟರ್ ಗಿರಿಜಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಥ್ಯಾಂಕ್ ಯು. ನನಗಲ್ವಾ ಅದು ಅವ್ರ ಕ್ಯಾರೆಕ್ಟ್ರು ಬರಿಬೇಕು ಅನ್ನಿಸ್ತು ಸರ್ ನಿಮಗೆ? ಹೌದಮ್ಮ, ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಿದ್ದೀನೋ ಎಲ್ಲ ಕ್ಯಾರೆಕ್ಟರ್ಗಳು ನ್ಯಾಯ ತಂದುಕೊಟ್ಟಿದ್ದಾರೆ. ಒಪ್ಕೋತಿರಲ್ವ ಇವಕ್ಕೆ ಒಂದ ಕ್ಯಾರೆಕ್ಟರ್ ಆಫ್ ಪೊಲೀಸಿಂದ ಹಿಡಿದು ಇನ್ನೊಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆಲ್ಲೂ ಆ್ಯಕ್ಟಿಂಗ್ ಅನಿಸ್ತಿಲ್ಲ, ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಆ 2 ಮಕ್ಕಳದ್ದು ತುಂಬ ದೊಡ್ಡ ವಿಷಯ ಆಗಿದೆ. ಈಗ 2 ಮಕ್ಕಳು ಹೇಳೋದು ನಿಮಗೂ ಅನ್ನಿಸ್ತಾ? ಅಮ್ಮ ಅಯ್ಯೋ ಸಾಕಮ್ಮ. ಹಾಂ ಇನ್ನೂ ಮಾಡಿ ನನ್ನ ಫ್ರೆಂಡ್ಸ್. ಅಯ್ಯೋ ದೇವ್ರೆ, ಥ್ಯಾಂಕ್ ಯು. ಸರ್ ನಿಮ್ಮ ಜೊತೆ ಮಗಳು ಕೂಡ ಸಿನಿಮಾ ನೋಡೋದು ಹಾಂ, ಏನಂದ್ರು ಸರ್ ಮಗಳು ನಿಮಗೆ? ನನಗೇನು ಸಿಗಲಿಲ್ಲ, ಇನ್ನೂ ಸಿಗ್ಬೇಕೀಗ, ಈಗ ಸಿಗಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಡ್ರ್ಯಾಗನ್ ಸರ್ ಮಾತಾಡಿ. ಥ್ಯಾಂಕ್ ಯು. ನಿಮ್ದೆಲ್ಲ ಸಾಥ್ ಬೇಕು. ಇದನ್ನು ಇಲ್ಲಿಗೆ ನಿಲ್ಸೋದು ಬೇಡ, ಇದ್ರ ಬಗ್ಗೆ ಡೈಲಿ ಒಂದೊಂದು ಟಾಪಿಕಲ್ಲಿ ಮಾತಾಡಿ, ಆಯ್ತಾ? ಬಿಡಬೇಡಿ, ಇದನ್ನು ಮಾತಾಡಿ. ಸರ್ಕಾರಕ್ಕೆ ಅದು ಗೊತ್ತಾಗಿ ಒಂದು ಆ್ಯಕ್ಷನ್ ತೊಗೊಳ್ಳೋದು ಅನೌನ್ಸ್ ಮಾಡಬೇಕು ಅವರು. ಅದು ನಿಮ್ಮ ಕೈಲೂ ಜವಾಬ್ದಾರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.